ಇವಳನ್ನ ಯಾಕೆ ಇಲ್ಲಿ ಕರ್ಕೊಂಬಂದೆ? ಲಗೇಜ್ ಸಮೇತ ಇಲ್ಲಿ ಬಂದಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಜಾಸ್ಮಿನ್ ಇನ್ಮೇಲೆ ಇಲ್ಲೇ ಇರ್ತಾಳೆ. ಯಾರನ್ನ ಕೇಳಿ ನಿರ್ಧಾರ ತಗೊಂಡೆ? ಕೊಡೋ ದೇವ್ರನ್ನ ಕೇಳಕ್ಕೆ 2 ಸಲ ಯೋಚನೆ ಮಾಡ್ತೀನಿ. ನಿನ್ನ ಕೇಳ್ತೀನಾ? ನಿನಗಿಂತ ದೊಡ್ಡವನು ನಾನಿದ್ದೀನಿ. ನನ್ಗೊಂದು ಮಾತು ಕೇಳ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿನ್ಗೆ? ವಯಸ್ಸಾದ ಮಾತ್ರಕ್ಕೆ ಯಾರು ದೊಡ್ಡವರಾಗೋದಿಲ್ಲ. ಲೇ ಬೇರೆ ಜಾತಿಯವಳು ನಮ್ಮನೇಲಿದ್ರೆ ನೋಡೋರು ಏನ್ ಅನ್ಕೊಳ್ಳಲ್ಲ. ನೋಡೋರ್ಗೋಸ್ಕರ ಬದುಕಕ್ಕೆ ನಾನು ಪೊಲಿಟಿಷಿಯನ್ ಅಲ್ಲ. ನಿನ್ನ ತಲೆಹಟ್ಟೆ ಸಹಿಸ್ಕೊಳ್ಳೋ ದರ್ದು ನಮ್ಗಿಲ್ಲ. ನಿಮ್ಮಿಬ್ಬರಿಗೂ ಈ ಮನೆಯಲ್ಲಿ ಜಾಗ ಇಲ್ಲ. ಈ ಕ್ಷಣದಲ್ಲೇ ಹೊರಟೋಗಿ. ಏನ್ರಿ ಇದು? ನಮ್ ಲಗೇಜ್ ಎಲ್ಲ ತಗೊಂಡು ಆಚೆ ಆಗ್ತಿದಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಸದ್ಯಕ್ಕೆ ಇದನ್ನ ತಗೊಂಡೋಗಿ ಬಾಕಿದನ್ನ ಕೂಲಿ ಅವನ್ ಕೆಲ್ ಕಳಿಸ್ಕೊಡ್ತೀನಿ. ಈ ಮನೆ ನನ್ನ ತಾತನ ಆಸ್ತಿ. ನನ್ನ ಹೊರಗೋಗೋನ ಅಧಿಕಾರ ನಿಮ್ಗೆ ಯಾರಿಗೂ ಇಲ್ಲ. ನಮ್ ಜೊತೆ ಇರಕ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವೇ ಹೊರಗೋಗ್ಬೋದು. ಲೇ ಇಲ್ಲಿಂದ ಯಾರು ಹೊರಗೆ ಹೋಗೋದ್ ಬೇಡ. ಆನಂದ್, ನಾವೆಲ್ಲ ಒಟ್ಟಿಗೆ ಇರೋಣ. ತಗೊಳ ಆನಂದ್, ನೀನ್ ಅವಳನ್ನ ಕರ್ಕೊಂಡು ಒಳಗೆ ಹೋಗು. ಟಾಸ್ ಮಾಡಿದಾಗ ಎಡ್ಸ್ ಬಿದ್ರೆ ಇರೋನ, ಟೈಲ್ಸ್ ಬಿದ್ರೆ ಆಚೆ ಹೋಗೋಣ ಅಂತ ಅನ್ಕೊಂಡೆ. ಸದ್ಯ ಎಡ್ಸೆ ಬಿತ್ತು. ಏನೇ ಬಿದ್ದಿದ್ರು ನಾನ್ ಈ ಮನೆ ಬಿಟ್ಟು ಹೋಗ್ತಿರ್ಲಿಲ್ಲ. ಅವರಷ್ಟು ಅವಮಾನ ಮಾಡಿದ್ರು ನೀನೇ ಮಾತು ಹೇಳ್ತಿದ್ಯಾ? ನಾನ್ ಈ ಮನೇಲಿ ಇರಕ್ ಬಂದಿದ್ದೆ ನೀನ್ ಏನು, ನಿನ್ ವ್ಯಾಲ್ಯೂ ಏನು ಅಂತ ಈ ಮನೆಯವ್ರಿಗೆ ತೋರ್ಸೋಕೆ. ಸ್ವಾಭಿಮಾನ ಅನ್ನೋ ಈ ಬೀಜ ಸತ್ರು ಪರವಾಗಿಲ್ಲ, ಪ್ರತಿಭೆ ಅನ್ನೋ ಈ ಮರ ಬೆಳಿಬೇಕು. ನಿನ್ನಂತ ಮಾಲಿ ಜೊತೆಗಿದ್ದ ಮೇಲೆ ಈ ಮರ ಎಮ್ಮರ ಆಗುತ್ತೆ. ಜಾಸ್ಮಿನ್, ವಿಷಯ ಕೇಳಿ ಮನಸ್ಸಿಗೆ ತುಂಬಾ ನೋವಾಯ್ತು. ನಾನು ಊರಲ್ಲಿ ಇರ್ಲಿಲ್ಲ. ಐ ಆಮ್ ವೆರಿ ಸಾರಿ. ನಿಮ್ಮಪ್ಪ ಇಲ್ಲಿ 20 ವರ್ಷ ಕೆಲಸ ಮಾಡಿದ್ರು. ಆ ಸ್ಥಾನ ತುಂಬಕ್ಕೆ ಯಾರ ಕೈಲಿ ಆಗಲ್ಲ. ಸರ್, ಇವ್ನ್ ನನ್ ಫ್ರೆಂಡ್. ಇವನ್ಗೆ ಆ ಕೆಲಸ ಕೊಟ್ರೆ ಮಾಡ್ತಾನೆ. ಏನ್ ಓದಿದ್ದೀರಾ? ಓದಿದ್ರೆ ಇಲ್ಲಾಗ್ ಬರ್ತಿದ್ದ. ಎಕ್ಸ್ಪೀರಿಯನ್ಸ್ ಯಾವ್ದ್ರಲ್ಲ? ಇಂಟರ್ವ್ಯೂ ನಿನಗ ನನಗ? ನನ್ನ ಮಗನೇ. ಸರ್, ಕೇಕ್ ಡಿಸೈನ್ ಮಾಡಕ್ ಬರುತ್ತಾ ನಿಮ್ಗೆ? ಸರ್, ಅದು ಸರ್, ಅಪ್ಪ ಕೇಕ್ ಡಿಸೈನ್ ಮಾಡ್ಬೇಕಾದ್ರೆ ತುಂಬಾ ಸಾರಿ ಸಹಾಯ ಮಾಡಿದಾನೆ. ನೀವು ಕೊಟ್ರೆ ಇವ್ನ್ ಮಾಡ್ತಾನೆ ಸರ್, ಪ್ಲೀಸ್. ಡೇವಿಡ್ ಮಗಳು ಜಾಸ್ಮಿನ್ ಹೇಳಿದ್ದಕ್ಕೆ ಯು ಆರ್ ಅಪಾಯಿಂಟೆಡ್. ಥ್ಯಾಂಕ್ ಯು ಸರ್. ಏನಿವತ್ತು ಊಟ ಇಷ್ಟೊಂದು ರುಚಿಯಾಗಿದೆ? ಇವತ್ತು ಅಡಿಗೆ ಜಾಸ್ಮಿನ್ ಮಾಡಿರೋದು. ತಾಯಿಲ್ಲದ ಹುಡುಗಿ ಅಡ್ಗೆ ಕೆಲಸ ಹೇಗ್ ಬರುತ್ತೆ ಅನ್ಕೊಂಡಿದ್ದೆ. ಚೆನ್ನಾಗ್ ಮಾಡಿದ್ದೇವ. ಅನ್ಕೊಳ್ಳೋದೇ ಬೇರೆ, ವಾಸ್ತವನೇ ಬೇರೆ. ಈಗ್ಲಾದ್ರೂ ಗೊತ್ತಾಯ್ತಾ? ಅಂದ್ರೆ ಪುಟ್ಟ ಬಾಯಿ ದೊಡ್ಡ ಮಾತು. ಬೇಜಾರ್ ಮಾಡ್ಕೋಬೇಡಿ. ಎಲ್ರೂ ಒಂದ್ ದಾರಿಲ್ ಹೋಗ್ತಿದ್ದಾಗ ಒಬ್ಬ ಮಾತ್ರ ಬೇರೆ ದಾರಿಲ್ ಹೋದ್ರೆ ತಪ್ಪು ಅನ್ಸುತ್ತೆ. ಆದ್ರೆ ಅವನೇ ಗೆದ್ದು ಬಂದಾಗ ನಮ್ ದಾರಿನೇ ಸರಿ ಇಲ್ಲ ಅನ್ಸುತ್ತೆ. ಗೆಲ್ಲವನ್ಗೆ ಉತ್ಸಾಹ ಇರುತ್ತೆ, ಪ್ರೋತ್ಸಾಹ ಬೇಕು. ಕೊಟ್ ನೋಡಿ, ನಮ್ಮ ಆನಂದ್ ಗೆದ್ದೆ ಗೆಲ್ತಾನೆ. ನಿಲ್ಸಿ ಗಾಡಿನ. ಏನ್ ಟೆನ್ಷನ್? ಈ ಏರಿಯಾ ಕಾರ್ಪೊರೇಟರ್ ಮಗಳ ಬರ್ತಡೇ ಅಪ್ಪ. ನಿನ್ ಫ್ರೆಂಡ್ ಆನಂದ್ಗೆ ಕೇಕ್ ಡಿಸೈನ್ ಮಾಡಕ್ ಕೊಟ್ಟಿದ್ದೀನಿ. ಅದೇನ್ ಮಾಡ್ತಾನೋ ಏನೋ. ಯಾಕೆ ಟೆನ್ಷನ್? ಆನಂದ್ಗೆ ಯಾವ್ದೇ ಕೆಲ್ಸ ಕೊಟ್ರು ಸೂಪರ್ ಆಗಿ ಮಾಡ್ತಾನೆ. ಮಾಡ್ತಾನೆ. ಅದಕ್ಕೆ ತಾನೆ ಹೋದ ಜನ್ಮದಿಂದ ಕಾಯ್ತಾ ಇರೋದು. ಇದು ಯಾವ್ದು ಕೇಕು? ಬಟರ್ ಸ್ಕಾಚ್ ಸೋಲ್ಡ್ ಔಟ್. ನಮ್ಮ ಆನಂದ್ ಮಾತ್ರ. ಇದು ಏನಿಲ್ಲ, ಅಪ್ಪ ಅಮ್ಮ ಇಲ್ಲ. ಬಟರ್ ಸ್ಕಾಚ್ಗೆ ಸಿಸ್ಟರ್. ಅದ್ ಸರಿ, ಈ ಹೂವೆಲ್ಲ ಯಾಕೆ? ಆನಂದ್ ಕೇಕ್ ಡಿಸೈನ್ ಓಕೆ ಆದ್ರೆ ಆನಂದ್ಗೆ. ವಾ 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 ವಾ, ಮಾರ್ವಲಸ್. ಥ್ಯಾಂಕ್ ಯು ಸರ್. ಗುರು, ಒಂದ್ ಗೊಂಬೆಗೂ ಜೀವ ಕೊಡ್ತೇನೆ. ಹೌದು, ಜೀವ ಬರುತ್ತೆ. ಕರ್ಕೊಂಡ್ ಮನೆಗೆ ಹೋಗು. ಸೂಪರ್, ನಂತರನೇ ಇದೆ. ಸೈಜ್ ನೋಡಿ ಹೇಳ್ತಾ ಇದೀಯಾ? ಮಲ್ಲ ಅಂದ್ರೆ ಸುಮ್ನೆನಾ? ನನ್ನನ್ನೇ ಮನ್ಸಲ್ಲಿ ಇಟ್ಕೊಂಡ್ ಮಾಡಿದ್ಯಾ? ಕೇಕ್ ಕರಗ್ಬಿಡುತ್ತೆ, ಹುಷಾರು. ನಿಜವಾಗ್ಲೂ ಚೆನ್ನಾಗಿದೆ ಆನಂದ್. ಯಾರ್ ಇನ್ಸ್ಪಿರೇಷನ್ ಇದಕ್ಕೆಲ್ಲ? ಇನ್ಯಾರು? ನಿಮ್ಮಪ್ಪ. ನಿಮ್ಮಪ್ಪನ ನೆನೆಸ್ಕೊಂಡೆ ಗೊತ್ತಿಲ್ದಿರೋ ಕೆಲ್ಸನೂ ಸುಲಭ ಆಗೋಯ್ತು.
ಸೀರೆ ತುಂಬಾ ಚೆನ್ನಾಗಿದೆ. ನಾನಂತೂ ಮೊದಲು ದೀಪಾವಳಿನ ನಮ್ ತವ್ರ ಮನೇಲೆ ಮಾಡ್ಕೊಂಡಿದ್ದು. ನಿಮ್ ಸಂಪ್ರದಾಯನೇ ತಪ್ಪು. ರಾಮ ಸೀತಾ ವನವಾಸದಿಂದ ಬಂದ್ಮೇಲೆನೆ ಗಂಡನ ಮನೇಲಿ ದೀಪಾವಳಿ ಆಚರಿಸಿದ್ದು. ಸಾಧ್ಯನೇ ಇಲ್ಲ. ಅವ್ರ ತವ್ರ ಮನೇಲೆ ದೀಪಾವಳಿ ಆಚರಿಸಿ ಕಾಡ್ಗ್ ಹೋಗಿತ್ತು. ನಾನ್ ಹೇಳಿದ್ದೆ ಸರಿ, ನೀವ್ ತಿಳ್ಕೊಂಡಿರೋದ್ ತಪ್ಪು. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನನಗ್ ಗೊತ್ತಿರೋದ್ ಹೇಳ. ಸದಾ ಸಂಪ್ರದಾಯ ಅಂತ ತಲೆ ಚೆಚ್ಕೊಳ್ಳೋ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಇವಳು ಕ್ರಿಶ್ಚಿಯನ್, ಅವಳು ಇವಳಿಗೇನ್ ಗೊತ್ತು? ನಾನ್ ತಿಳ್ಕೊಂಡಿರೋದ್ ಹೇಳ್ತೀನಿ, ತಪ್ಪಾದ್ರೆ ಕ್ಷಮಿಸಿ. ಸರಿ, ಅದೇನ್ ಹೇಳ್ತೀಯೋ ಹೇಳು. ರಾಮನ್ ಅವತಾರ ಆದ್ಮೇಲೆ ತಾನೆ ಕೃಷ್ಣನ್ ಅವತಾರ ಆಗಿದ್ದು. ನರಕಾಸುರ ಸತ್ತಿದ್ ಸಂತೋಷದಲ್ಲಿ ದೀಪಾವಳಿ ಆಚರಿಸ್ತಾರೆ. ಅದು ನಡೆದಿದ್ದು ಕೃಷ್ಣನ್ ಯುಗದಲ್ಲಿ. ಅಂದ್ಮೇಲೆ ರಾಮ ಸೀತೆ ದೀಪಾವಳಿ ಹೇಗ್ ಆಚರಿಸ್ತಾರೆ? ಅವ್ರಿಗೆ ದೀಪಾವಳಿನೇ ಇರ್ಲಿಲ್ಲ, ಹೌದಲ್ವಾ? ಪರವಾಗಿಲ್ವೇ, ನಿಂದಲ್ದೇ ಇರೋ ಸಂಪ್ರದಾಯನ ಎಷ್ಟೊಂದು ತಿಳ್ಕೊಂಡಿದೀಯಾ? ನಾನು ನಂದಲ್ಲದನ್ನ ತಿಳ್ಕೊಂಡಿದೀನಿ. ನೀವು ನಿಮ್ ಮನೆಯವ್ರ ಬಗ್ಗೆನೇ ತಿಳ್ಕೊಂಡಿಲ್ವಲ್ಲ? ನೀನ್ ಯಾರ ಬಗ್ಗೆ ಮಾತಾಡ್ತೀನಿ? ಆನಂದನ್ ಬಗ್ಗೆ. ಅವ್ನ್ ಚೆನ್ನಾಗಿರ್ಬೇಕು ಅಂತ ನೀವ್ ಆಸೆ ಪಡೋದ್ ನಿಜ. ಆದ್ರೆ ಅವ್ನ್ ಏನ್ ಮಾಡಿದ್ರೆ ಚೆನ್ನಾಗಿರ್ತಾನೆ ಅನ್ನೋ ಅವನ ಆಸೆಗ್ ಬೆಲೆ ಕೊಟ್ಟಿದ್ದೀರಾ. ಮಾವಿನ ಮರ ದೊಡ್ಡದು, ಆದ್ರೆ ಹೊರೋದು ಪುಟ್ಟ ಮಾವಿನಕಾಯಿ. ಅದೇ ಕುಂಬಳಕಾಯಿ ಗಿಡ ಚಿಕ್ಕದು, ಆದ್ರೆ ಅದು ಹೊರೋದು ಕುಂಬಳಕಾಯಿನ. ಓಡೋ ಕುದುರೆಗೆ ಚಾವಟಿಯಾಗಿ ಲಗಾಮ್ ಆಗ್ಬೇಡಿ. ಸರಿಯಾಗಿ ಇಟ್ಕೊಳ್ಳಿ. ಸರಿ ರೀ. ಜಾಸ್ಮಿನ್ ನಮ್ ಮನೆಗ್ ಬಂದಾಗಿಂದ ನಮ್ಗೆಲ್ಲ ತುಂಬಾ ಹೊಂದ್ಕೊಂಡ್ಬಿಟ್ಟಿದ್ದಾಳೆ. ಅವಳ ನಡವಳಿಕೆನು ತುಂಬಾ ಚೆನ್ನಾಗಿದೆ. ಅವಳನ್ನ ಯಾಕೆ ನಮ್ಮ ಆನಂದಂಗ್ ತಂದ್ಕೋಬಾರ್ದು? ನಾನು ಅದನ್ನೇ ಅನ್ಕೋತಾ ಇದ್ದೀನಿ ಕಣೆ. ಇಬ್ಬರಿಗೂ ಮದ್ವೆ ಮಾಡಿದ್ರೇನೆ ಜನ ತಪ್ಪಾಗಿ ತಿಳ್ಕೊಳ್ಳೋದನ್ನ ನಿಲ್ಸೋದು. ಮಾವ, ನೀವೇನಂತೀರಾ? ನಾವನ್ಕೊಂಡ್ರೆ ಏನಮ್ಮ ಪ್ರಯೋಜನ? ಅವರಿಬ್ರು ಮನ್ಸಲ್ಲಿ ಏನಿದೆ ಅದನ್ನ ತಿಳ್ಕೊಳ್ಳಿ. ಚಿತ್ರ, ಬೇಗ ಹೋಗಿ ಮಾತಾಡ್ತೇವೆ. ಇದು ಅವನ್ಗೆ. ಅವ್ನ್ ಡಯಟ್ ಮಾಡ್ಲಿ, ಸುಮ್ನೆ ಇರು. ಉಪ್ಪಿಟ್ಟು ತುಂಬಾ ಚೆನ್ನಾಗಿದೆ. ಜಾಸ್ಮಿನ್, ಮನೆಯವ್ರಿಗೆಲ್ಲ ನೀನ್ ಕಂಡ್ರೆ ತುಂಬಾ ಇಷ್ಟ. ಮಕ್ಳಿಗಂತೂ ನೀನ್ ಕಂಡ್ರೆ ಪ್ರಾಣ. ಈ ಆಸೆನ ಸಂಬಂಧ ಯಾಕೆ ಮಾಡ್ಕೋಬಾರ್ದು? ನೀವೇನ್ ಹೇಳ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಸುತ್ತಿ ಬಳಸಿ ಮಾತ್ಯಾಕೆ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಜಾಸ್ಮಿನ್ ನಮ್ಗೆಲ್ರಿಗೂ ಇಡ್ತಿದ್ದಾಳೆ. ಆನಂದ್, ನಿನ್ಗೂ ಅವಳ ಕಂಡ್ರೆ ತುಂಬಾ ಇಷ್ಟ. ನೀವಿಬ್ರು ಯಾಕಪ್ಪ ಮದ್ವೆ ಆಗ್ಬಾರ್ದು? ಇಷ್ಟಪಟ್ಟವರು ಜೊತೆಗಿದ್ದವರೆಲ್ಲ ಮದುವೆನೇ ಆಗ್ಬೇಕು ಅಂದ್ರೆ ಸಂಬಂಧಗಳಿಗೆ ಬೆಲೆನೇ ಇರೋದಿಲ್ಲ. ನೀವು ನಮ್ಮನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾವಿಬ್ರು ಫ್ರೆಂಡ್ಸ್ ಅಷ್ಟೇ. ಫ್ರೆಂಡ್ಸು ಪ್ರೀತಿಸಿ ಮದ್ವೆ ಆಗ್ಬಾರ್ದಾ? ಪ್ರೀತಿಸಿದವರು ಫ್ರೆಂಡ್ಸ್ ಆಗಿ ಜೀವನ ಮಾಡಬಹುದು. ಫ್ರೆಂಡ್ಸೇ ಮದುವೆ ಆದ್ರೆ ಫ್ರೆಂಡ್ಶಿಪ್ಗೆ ಅವಮಾನ ಮಾಡ್ದಂಗೆ. ಹೂನಲ್ಲಿ ಜೇನಿರುತ್ತೆ, ಅದು ದೊಂಬಿಗೋಸ್ಕರ. ಹೂವೇ ಅದು ನೀರಲ್ಲ. ಆಕರ್ಷಣೆಗೆ ಪ್ರೀತಿ ಹುಟ್ಟುತ್ತೆ, ಆಸೆಗೆ ಪ್ರೀತಿ ಹುಟ್ಟುತ್ತೆ, ಆದ್ರೆ ಸ್ನೇಹಕ್ಕೆ ಹಾಗಲ್ಲ. ಬೆಚ್ಚಗಿರೋ ಎರಡು ಹೃದಯಗಳು ಒಂದೊಂದೊಂದು ಅರ್ಥ ಮಾಡ್ಕೊಂಡ್ರೇನೆ ಸ್ನೇಹ ಹುಟ್ಟೋದು. ಬಾ, ಸ್ನೇಹಿತರು ಅಂದ್ರೆ ನೀವೇ ಕಣ್ರಪ್ಪ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವೇ ಎಡು ಬಿಟ್ವಲ್ಲ ಅಂತ ಬೇಜಾರಾಗ್ತಾ ಇದೆ. ಯು ಟು ಆರ್ ರಿಯಲಿ ಗ್ರೇಟ್. ಆನಂದ್ ಎಲ್ಲಿ? 4 ಗಂಟೆಗೆ ಬಾ ಅಂದಿದ್ನಲ್ಲ. ಇಲ್ಲೇ ಇದ್ದಾನೆ, ಆದ್ರೆ ಕಾಣಿಸಲ್ಲ. ಬನ್ನಿ ಶಾಸ್ತ್ರಿಗಳೇ, ಬೇಗ ಬನ್ನಿ, ಬೇಗ. ನಾನು ಹೇಳಿದೆಲ್ಲ ಜ್ಞಾಪಕ ಇದೆ ತಾನೆ? ಜ್ಞಾಪಕ ಇದೆ. ಅವರಿಬ್ರು ಜಾತಕ ಸರಿ ಇಲ್ಲ ಅಂತ ಹೇಳ್ಬೇಕು. ಹೇಳ್ತೀನಿ. ಹೇಗಾದ್ರೂ ಮಾಡಿ ಅವರಿಬ್ಬರನ್ನ ಬೇರೆ ಮಾಡ್ಬೇಕು. ಅಯ್ಯೋ, ಬನ್ನಿ ಬೇಗ. ಇಲ್ಲೇ ಇದ್ದ, ಆದ್ರೆ ಈಗ ಕಾಣಿಸ್ಬಿಟ್ಟ. ನನಗ್ ಗೊತ್ತು ನೀವಿಬ್ಬರನ್ನ ಹೀಗೆ ಬಿಟ್ರೆ ಮುಂದುವರಿತೀರಾ ಅಂತ. ಅದಕ್ಕೆ ಜ್ಯೋತಿಷಿನ ಜೊತೆ ಕರ್ಕೊಂಡ್ ಬಂದಿದ್ದೀನಿ. ಪ್ರೀತಿ ಮಾಡೋಕ್ಕೂ ಜಾತಕ ನೋಡ್ಬೇಕಾ? ಇನ್ನೇನ್ ಮತ್ತೆ, ಪ್ರೀತಿ ಮಾಡುವಾಗ್ಲೇ ಎಲ್ಲಾ ಮುಗ್ದೋಗಿರುತ್ತಲ್ಲಮ್ಮ. ಮದ್ವೆವರೆಗೂ ಇನ್ನೇನ್ ಉಳ್ದಿರುತ್ತೆ. ಅದಕ್ಕೆ ಜಾತಕ ನೋಡ್ಬೇಕು. ಸರಿಯಾಗಿದ್ರೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಮಲ್ಲ, ಇವನು ನನ್ ಕಡೆಯವನು. ನಿಮ್ ಜಾತಕ ಬದಲಾಯಿಸಿ ಈಗ ಹೇಗ್ ಹೇಳ್ತಾನೆ ನೋಡು. ಹಲೋ ಶಾಸ್ತ್ರಿಗಳೇ, ಜಾತಕ ಎಲ್ಲ ಏನು ಬೇಡ, ಅದೆಲ್ಲ ಓಲ್ಡ್ ಫ್ಯಾಷನ್. ಟಾಸ್ ಹಾಕೋಣ. ಏಡ್ಸ್ ಬಿದ್ರೆ ನಮ್ಮಿಬ್ಬರನ್ನ ಏನು ಮಾಡಕ್ಕಾಗಲ್ಲ. ಟೈಲ್ಸ್ ಬಿದ್ರೆ ನೀನ್ ಅನ್ಕೊಂಡಂಗೆ ಆಗ್ಲಿ. ಹೆಂಗೆ? ಅದೇಂಗಾಗುತ್ತೆ? ಇನ್ನೊಂದ್ಸಲ ಹಾಕು ನೋಡೋಣ. ಎಷ್ಟು ಸಲ ಹಾಕಿದ್ರು ಅಷ್ಟೇ. ನಾನ್ ಹಾಕ್ತೀನಿ. ಹೆಡ್ಸ್ ಬಿದ್ರೆ ನನ್ ಮದ್ವೆ ಆಗ್ತೀಯಾ? ಬಿದ್ರೆ ತಾನೇ, ಟ್ರೈ ಮಾಡು.
ನೀನ್ ಎಷ್ಟು ಜನ್ಮ ಹಾಕಿದ್ರು ಅದು ಟೈಲ್ಸ್ ಬೀಳೋದು. ಸುಮ್ನೆ ಯಾಕೆ ನನ್ನಿಂದ ಟೈಮ್ ವೇಸ್ಟ್ ಮಾಡ್ತೀಯ? ಮಲ್ಲ ಕರೆದ್ರ ಏಯ್, ಥು.